ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಗುರುವಾರ ಫಸ್ಟ್ ಡ್ಯೂಟಿ ಬಂದು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ರಾಜನಕುಂಟೆ. ಸೊ ಅಲ್ಲಿಂದ MS ಪಾಳ್ಯ ಬಿದ್ದಿತ್ತು. ಊಬರ್ಗೋ ಅಲ್ಲಿ ಕಸ್ಟಮರ್ನ ಕರ್ಕೊಂಬಂದು ಇವಾಗ ಡ್ರಾಪ್ ಮಾಡಿದೆ. ಸೊ 304 ರೂಪಾಯಿ ಕೊಟ್ಟಿದ್ದಾನೆ. 15 ಕಿಲೋಮೀಟ್ರ್ ಏನೋ ತೋರಿಸ್ತಾ ಇತ್ತು. 304 ರೂಪಾಯಿ. ನೆಕ್ಸ್ಟ್ ಇಲ್ಲಿಂದ ಎಲ್ಲಕ್ಕೆ ಬೀಳುತ್ತೆ ಗೊತ್ತಿಲ್ಲ. ಸೊ ಫಾಗ್ ಲ್ಯಾಂಪ್ ಹಾಕಿಸ್ಬೇಕು ಅಂತ ನೋಡ್ತಾ ಇದ್ದೀನಿ ಇವತ್ತು ಗಾಡಿಗೆ. ಏನು ರೇಟ್ ಹೇಳ್ತಾರೋ ಏನೋ ಗೊತ್ತಿಲ್ಲ. ನಾನು ಬೇರೆ ಕಡೆ ಕೇಳಿದಾಗೆಲ್ಲ 7,500, ಕೆಲವೊಂದು ಕಡೆ 11,000 ಎಲ್ಲ ಹೇಳಿದ್ರು ಫಾಗ್ ಲ್ಯಾಂಪ್ಸು. ಅಷ್ಟೊಂದೆಲ್ಲ ಕೊಟ್ಟು ಹಾಕ್ಸೋದು ಬೇಡ ಅನ್ನಿಸ್ತು ನನಗೆ. ಸೊ ಇವಾಗ ಇನ್ನೊಂದು ಕಡೆ ಗೊತ್ತಿರೋರು ಯಾರೋ ಒಬ್ರು ಹೇಳಿದ್ರು. ಸೊ ಅಲ್ಲಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ. ಅಲ್ಲೆಷ್ಟು ಹೇಳ್ತಾರೆ ಏನು ಅಂತ ಕೇಳಿಕೊಂಡು ಅಲ್ಲಿ ವರ್ಕೌಟ್ ಆದರೆ ಅಲ್ಲೇ ಹಾಕಿಸ್ತೀನಿ. ಸೊ ಇಲ್ಲ ಅಂದರೆ ಇಲ್ಲ. ಸೊ ನೋಡೋಣ ನೆಕ್ಸ್ಟ್ ಡ್ಯೂಟಿ ಎಲ್ಲಿಗೆ ಬೀಳುತ್ತೆ ಏನು ಅಂತ. ಸೊ ಫಸ್ಟ್ ಡ್ಯೂಟಿ ಅದಾದಮೇಲೆ ವಿದ್ಯಾರಣ್ಯಪುರದಿಂದ ಒಂದು ಏರ್ಪೋರ್ಟ್ ಡ್ಯೂಟಿ ಕೊಟ್ಟ. ಸೊ ಏರ್ಪೋರ್ಟ್ ಡ್ಯೂಟಿಗೆ ಬಂದ್ಬಿಟ್ಟು 694 ರೂಪಾಯಿ ಕೊಟ್ಟವನೆ. ಟೋಲು ನೆಕ್ಸ್ಟ್ ಅದು ಆ್ಯಕ್ಚುಲಿ ಆನ್ಲೈನ್ ಪೇಮೆಂಟ್ ಇದ್ದಿದ್ದು. ಸೊ ನಾನು ನೋಡಲಿಲ್ಲ. 820. ಓಕೆ, ಆ್ಯಡ್ ಆಗಿದೆ ಟೋಲು ಸೇರಿ 820 ರೂಪಾಯಿ ಕೊಟ್ಟಿದ್ದಾನೆ. 694 ರೂಪಾಯಿ ಏರ್ಪೋರ್ಟ್ ಡ್ಯೂಟಿ ಕೊಟ್ಟಿರೋದು. ಸೊ ಇವಾಗ ಇಲ್ಲಿಂದ ನೋಡಿ ಕ್ಯೂ ಹೆಂಗೈತೆ. ವೇಟಿಂಗ್ ಫಾರ್ ಎ ಕ್ಯೂ ಅಂತೆ ಊಬರ್ದು. ಪ್ರೀಮಿಯರು ಕ್ಯೂ ಐತೆ, ಗೋನು ಕ್ಯೂ ಐತೆ. 116ರಿಂದ 120 ಗಾಡಿ. ಗೋ ಸೆಡಾನ್ ಬಂದ್ಬಿಟ್ಟು 206ರಿಂದ 210 ಗಾಡಿ ಕೊಟ್ಟಿದ್ದಾನೆ. ಪ್ರೀಮಿಯರ್ ಬಂದ್ಬಿಟ್ಟು 231ರಿಂದ 235 ಗಾಡಿ. ಸೊ ಕ್ಯೂ ಅಲ್ಲಿದೆ. ಊಬರಲ್ಲಿ ಆಗಲ್ಲ. ನಮ್ಮ ಯಾತ್ರಿ ಅಥವಾ ರ್ಯಾಪಿಡೋ ಬ್ಯಾಕ್ ಗೇಟ್ಗೆ ಹೋಗ್ಬಿಟ್ಟು ಆನ್ ಮಾಡ್ಕೊಳೋಣ. ಇವಾಗಲೇ ಆನ್ ಮಾಡ್ಬಿಡೋಣ. ನಮ್ಮ ಯಾತ್ರಿ ಅಥವಾ ರ್ಯಾಪಿಡೋ ಆನ್ ಮಾಡ್ಕೋಬೇಕು ಇವಾಗ. ಯಾಕಂದರೆ ಊಬರಲ್ಲೆಲ್ಲ ನಂಬ್ಕೊಂಡು ಮಾಡ್ತೀವಿ ಅಂದರೆ ಇಲ್ಲೇ ಇರಬೇಕಾಗುತ್ತೆ ಸಾಯಂಕಾಲ ತನಕ. ಸೊ ನಮ್ಮ ಯಾತ್ರೆ ಮತ್ತು ರ್ಯಾಪಿಡೋದಲ್ಲಿ ಯಾವ್ದಾದ್ರು ಡ್ಯೂಟಿ ಕೊಟ್ಟರೆ ಇಲ್ಲಿಂದ ಎತ್ಕೊಂಡು ಹೋಗೋಣ. ಕೊಟ್ಟಿಲ್ಲ ಅಂದರೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಊಬರಲ್ಲೇ ಕಾಯಬೇಕಾಗುತ್ತೆ. ಡ್ಯೂಟಿ ಕೊಟ್ಟಿಲ್ಲ ಅಂದರೆ ಸೊ ಏರ್ಪೋರ್ಟ್ ಡ್ರಾಪ್ ಆದಮೇಲೆ ಏರ್ಪೋರ್ಟಲ್ಲಿ ಸಿಕ್ಕಾಪಟ್ಟೆ ಕ್ಯೂಗಳಿತ್ತು ಗಾಡಿಗಳದ್ದು. ಸೊ ಹಂಗೆ ಮುಂದೆ ಬರ್ತಾ ಇದ್ದೆ. ಇಲ್ಲಿ ಬಾಗ್ಲೂರು ಏರ್ಫೋರ್ಸ್ ಸ್ಟೇಷನ್ ಹತ್ರ, ಏರ್ಫೋರ್ಸ್ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಏರ್ಫೋರ್ಸ್ ಸ್ಟೇಷನ್ ಹತ್ರ ಇಲ್ಲಿಂದ ಮೆಜೆಸ್ಟಿಕ್ ಒಂದು ಡ್ಯೂಟಿ ಬಿದ್ದಿದೆ. ಸೊ ಇವಾಗ ಕಸ್ಟಮರ್ನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಮೆಜೆಸ್ಟಿಕ್ಗೆ ಡ್ರಾಪ್ ಮಾಡಿ ಮೇರ್ ಡ್ಯೂಟಿ ಇದು. ಸೊ ನೋಡೋಣ ಇಲ್ಲಿ ಮೆಜೆಸ್ಟಿಕ್ ಡ್ರಾಪ್ ಆದಮೇಲೆ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಏನು ಅಂತ. ನೋಡಿ ಹೆಂಗಿದೆ ಏರ್ಫೋರ್ಸ್ ಸ್ಟೇಷನು. ಹೆವಿ ದೊಡ್ಡದೈತೆ. 1 ಕಿಲೋಮೀಟ್ರ್ ಆಲ್ಮೋಸ್ಟ್ ಒಳಗಡೆ ಬಂದ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಇನ್ನೂ ದೊಡ್ಡದಾಗೈತೆ ಇಲ್ಲಿ. ಸ್ಟ್ರೈಟ್ ಬರೋಕ್ಕೆ ಹೇಳಿದ್ರು ಒಳಗಡೆ. ಅಲ್ಲಿ ಸೆಕ್ಯೂರಿಟಿ ಅಲ್ಲ, ಅವರು CRPF ಅವರು. ಅವ್ರ ಹತ್ರ ಮಾತಾಡ್ಬಿಟ್ಟು ಸ್ಟ್ರೈಟ್ ಒಳಗಡೆ ಹೋಗೋಕ್ಕೆ ಹೇಳಿ ಅಂತ ಅಂದರು. ಸೊ ಹೋಗ್ತಾ ಇದ್ದೀನಿ ಸ್ಟ್ರೈಟು. ನನ್ನ ಕಸ್ಟಮರಲ್ಲೆಲ್ಲ ಮುಂದೆ ನಿಂತ್ಕೊಂಡಿದ್ದಾರಂತೆ. ಸಿಕ್ಕ ಮೇಲೆ ಪಿಕ್ ಮಾಡ್ಕೊಳ್ಳೋಣ. ಸೊ ಮೆಜೆಸ್ಟಿಕ್ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಕಸ್ಟಮರ್ನ. ಎಲ್ಲಿ ಅಂದರೆ ಲಂಕಾ ಏರ್ಫೋರ್ಸ್ ಸ್ಟೇಷನಿಂದ. ಸೊ ಮೆಜೆಸ್ಟಿಕ್ ಇದ್ದಿದ್ದು. ಮೆಜೆಸ್ಟಿಕ್ ಡ್ರಾಪ್ ಮಾಡಿ ಈ ರೈಡಿಗೆ ಬಂದ್ಬಿಟ್ಟು 756 ರೂಪಾಯಿ ಕೊಟ್ಟಿದ್ದಾನೆ. ಸೊ ಯಾಕಂದರೆ ಟೈಮ್ ತುಂಬ ತೊಗೊಂತು. ಆ್ಯಕ್ಚುಲಿ 5:39ಕ್ಕೆ ಸ್ಟಾರ್ಟ್ ಮಾಡಿದ್ದು ರೈಡ್ನ. ಬಂದ್ಬಿಟ್ಟು ಮುಗ್ದಿರೋದು 7:21. 1 ಅವರ್ 23 ನಿಮಿಷ ಆಗೈತೆ ಡ್ಯೂಟಿ ಮುಗಿಯೋಕ್ಕೆ. 21.22 ಕಿಲೋಮೀಟ್ರು ಟೋಟಲ್ ಬಂದಿರೋದು. ಸೊ ನನಗಲ್ಲಿ ತೋರಿಸಿದ್ದು ಬಂದ್ಬಿಟ್ಟು 540. ಆಮೇಲೆ ಕಸ್ಟಮರ್ ಏನಕ್ಕೆ ಇಷ್ಟೊಂದು ಜಾಸ್ತಿ ಆಯಿತು ಅವರು ನನಗೇನು ಗೊತ್ತು, ಜಾಸ್ತಿ ಮಾಡಿರೋದು ನನಗೂ ಗೊತ್ತಿಲ್ಲ. ಸೊ ಎಲ್ಲ
ಎಲ್ಲ ಎಷ್ಟಿದೆ ಅಂದ್ಬಿಟ್ಟು ಅಷ್ಟು ಪೇ ಮಾಡಿಸ್ಕೊಂಡೆ ನಾನು. 756 ರೂಪಾಯಿ ಟೋಟಲ್ ಕೊಟ್ಟಿದ್ದಾನೆ. ನನ್ನ ಕಸ್ಟಮರ್ ಹತ್ರ 718 ರೂಪಾಯಿ ಇಸ್ಕೊಂಡಿದ್ದು. ಸೊ ಇನ್ನು ಮಿಕ್ಕಿದ್ದು ಬಂದ್ಬಿಟ್ಟು ಇವನೇ ಹಾಕ್ಬಿಟ್ಟು ಕೊಟ್ಟಿರೋದು, ಊಬರ್ ಅವರೇ ಹಾಕ್ಬಿಟ್ಟು ಕೊಟ್ಟಿರೋದು. ಸೊ ನೋಡೋಣ ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಬೀಳುತ್ತೆ ಅಂತ. ಸೊ ಮಂತ್ರಿ ಮಾಲಿಂದ ಸಾಗರ್ ನಗರ, ಸಂಜೀವನಿ ನಗರ ಒಂದು ಡ್ಯೂಟಿ ಬಿತ್ತು ರ್ಯಾಪಿಡೋದಲ್ಲಿ. ಸೊ ಅದಕ್ಕೆ ಬಂದ್ಬಿಟ್ಟು 299 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. ಆ್ಯಂಡ್ ಊಬರಲ್ಲಿ ಸ್ಕ್ಯಾಮ್ ಆಗೋಯ್ತು ಗುರು ಇವತ್ತು. ನಿಮ್ಗೆ ಹೇಳಿದ್ನಲ್ವಾ ಆವಾಗಲೇ ಡ್ಯೂಟಿಗೆ ನಾನು. ಸೊ ನನಗೊಂದು ತೋರಿಸಿದ್ದು ಬಂದ್ಬಿಟ್ಟು 500 ಚಿಲ್ಲರೆಯಲ್ಲಿ, ಇಲ್ಲಿ ಬಂದಮೇಲೆ 700 ಚಿಲ್ಲರೆ ಕೊಟ್ಟಿದ್ದಾನೆ ಅಂತ. ಬಟ್ ಆಮೇಲೆ ನೋಡ್ತಾ ಇದ್ದೀನಿ ನಾನು, ಕಟ್ ಮಾಡ್ಕೊಂಬಿಟ್ಟವನೆ ದುಡ್ಡನ್ನ. 500 ಚಿಲ್ಲರೆ ನನಗೇನು ತೋರಿಸಿದ್ದ ಆ ದುಡ್ಡು ಮಾತ್ರ ಕೊಟ್ಟವನೆ, ಮಿಕ್ಕಿ ದುಡ್ಡು ಅಭ್ಯಾಸ ಮಾಡಿಬಿಟ್ಟವನೆ. ಆವಾಗಲೇ ನೀವು ನೋಡಿದ್ರಿ ತೋರಿಸ್ತೋದು ನನಗೆ 700 ಚಿಲ್ಲರೆನೇ ತೋರಿಸ್ತು, ಅದೇನು ಕಮ್ಮಿ ತೋರಿಸ್ಲಿಲ್ಲ. ಸೊ ಅದು ಅವಾಗಲೇ 500 ಚಿಲ್ಲರೆ ತೋರಿಸಿದ್ರೆ ಓಕೆ, ಆವಾಗಲೇ 700 ಚಿಲ್ಲರೆ ಅಂತ ತೋರಿಸ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಇವಾಗ 560 ರೂಪಾಯಿ ತೋರಿಸ್ತಾ ಇದೆ. ಸೊ ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಕಂಪ್ಲೇಂಟ್ ರೈಸ್ ಮಾಡಬೇಕಾ, ಏನು ಮಾಡಬೇಕು ನೋಡಿ. ಅವಾಗಲೇ 700 ಚಿಲ್ಲರೆ ತೋರಿಸಿದ್ದು, 718 ರೂಪಾಯಿ, 780 ರೂಪಾಯಿ ಅನಿಸುತ್ತೆ ಆ್ಯಕ್ಚುಲಿ. ಇವಾಗ 560 ರೂಪಾಯಿ ತೋರಿಸ್ತಾ ಇದೆ. ಇವಾಗ ಸ್ವಲ್ಪ ಕಸ್ಟಮರ್ ಕೇರಿಗೆ ಏನು ಅಂತ ವಿಚಾರಿಸ್ತೀನಿ. ವ್ಯಾಲೆಟಲ್ಲಿ ಕಟ್ ಮಾಡೋನೆ 200 ರೂಪಾಯಿನ. ಅದೇನು ಅಂತ ಕಸ್ಟಮರ್ ಕೇರಿಗೆ ಸ್ವಲ್ಪ ಮೆಸೇಜ್ ಮಾಡಿಬಿಟ್ಟು ವಿಚಾರಿಸೋಣ, ನೋಡೋಣ ಏನಾಗುತ್ತೆ ಅಂತ ಕತೆ. ನೋಡಿ ಕಂಪ್ಲೇಂಟ್ ರೈಸ್ ಮಾಡಿದೆ. ಕಂಪ್ಲೇಂಟ್ ರೈಸ್ ಮಾಡಿದ ತಕ್ಷಣ ಮತ್ತೆ ಜಾಸ್ತಿ ಮಾಡಿದೆ ಅದೇ ಟ್ರಿಪ್ಗೆ. 746 ರೂಪಾಯಿ ಕೊಟ್ಟಿದ್ದಾನೆ. ಇವಾಗ ನಾವೇನಾದ್ರು ನೋಡ್ಕೊಂಡಿಲ್ಲ ಅಂದರೆ ಹಂಗೆ ಯಾಮರ್ಸ್ಬಿಟ್ಟು 200 ರೂಪಾಯಿ ಡೀಲ್ ಮಾಡಿಬಿಟ್ಟಿರೋದು ನನಗೆ. ಇದರಲ್ಲಿ ಕಟ್ಟಾಗೈತೆ, ಅದು ನೋಡ್ಬೇಕು ಇವಾಗ. ಅರ್ನಿಂಗ್ಸಲ್ಲಿ ನಂದು ವ್ಯಾಲೆಟಲ್ಲಿದ್ದು ಸರಿಯಾಗಿದೆ. ಇವಾಗ ಏನು ಬ್ಲೇಡ್ ಹಾಕ್ಬಿಡೋನಲ್ಲ, ನೋಡ್ಕೊಂಡಿಲ್ಲ ಅಂದರೆ ನಾನು ಏನಾದರೂ 200 ರೂಪಾಯಿ ಹಂಗೆ ಎಳೆದ್ಬಿಟ್ಟಿರೋನು. ಕಮಿಷನ್ ಇಲ್ಲ ಅಂತ 140 ಬೇರೆ ಕಿತ್ಕೊಳ್ತಾನೆ, ಮತ್ತು ಇದನ್ನು ಬೇರೆ ಬ್ಲೇಡ್ ಎಳೆದ್ಬಿಟ್ಟಿರೋನು. ಸೊ ಇವಾಗೆಲ್ಲ ಸಾಗರ್ ನಗರದಲ್ಲಿ ಹಾಕ್ಕೊಂಡಿದ್ದೀನಿ, ನೋಡೋಣ ಇಲ್ಲಿಂದ ಎಲ್ಲಿಗೆ ಬೀಳುತ್ತೆ ಡ್ಯೂಟಿ ಅಂತ. ಮತ್ತೆ ಸೊ ಸಾಗರ್ ನಗರ ಡ್ರಾಪ್ ಆದಮೇಲೆ ಮತ್ತೆ ಯಾವುದೋ ಡ್ಯೂಟಿ ಬೀಳಲಿಲ್ಲ. ಸೊ 11:45 ಆಗಿದೆ ಟೈಮು. ನಾಗವರ ಒಂದು ಬಿತ್ತು, ವೀರಣ್ಣಪಾಳ್ಯ. ಸೊ ಎಕ್ಸೆಪ್ಟ್ ಮಾಡೋಷ್ಟೊಳಗಡೆ ಹೋಗ್ಬಿಡ್ತು ಮಾಲಫೇಶಿಯಿಂದನೇ. ಸೊ ಯಾವುದೋ ಬೀಳ್ತಾ ಇಲ್ಲ, ನನಗೆ ಯಾಕೋ ಹುಷಾರಿಲ್ಲ. ಸೊ ಅದಕ್ಕೆ ಮನೆ ಕಡೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಮಲ್ಕೊಂಡು ಮತ್ತೆ ನಾಳೆ ಸ್ಟಾರ್ಟ್ ಮಾಡೋಣ. ನಾಳೆ ಎಷ್ಟಾಗುತ್ತೆ ನೋಡೋಣ ಅರ್ನಿಂಗ್ಸು. ಸೊ ಇವತ್ತು ಬಂದು ಟೋಟಲ್ ಆಗಿ 1700 ರೂಪಾಯಿ ಉಳಿಸಿರೋದು, ಗ್ಯಾಸ್ ಎಲ್ಲ ತೆಗೆದು. ಇನ್ನು 4 ಪಾಯಿಂಟ್ ಗ್ಯಾಸ್ ಇದೆ. ಸೊ ಇನ್ನು 5 ಪಾಯಿಂಟ್ ಅರ್ಧ ಟ್ಯಾಂಕ್ ಮಾತ್ರ ಹೋಗಿದ್ದಿದ್ದು ಇವತ್ತು. 2000 ಅರ್ನಿಂಗ್ಸ್ ಇದರಲ್ಲಾಗಿರೋದು. 1745 ಊಬರಲ್ಲಾಗಿದೆ. 300 ರೂಪಾಯಿ ರ್ಯಾಪಿಡೋದಲ್ಲಾಗಿದೆ ನೋಡಿ. ಊಬರ್ದು ರ್ಯಾಪಿಡೋ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಓಪನ್ ಆಗೋಕ್ಕೆ ಅರ್ಧ ಗಂಟೆ ಬೇಕು ಇವಾಗ. ಸೊ ಆಮೇಲೆ ಇನ್ನೊಂದು 300 ರೂಪಾಯಿ ಡ್ಯೂಟಿ. ಅದು ಕಸ್ಟಮರ್ ಬುಕ್ ಏನು ಮಾಡಿರಲಿಲ್ಲ. ಸೊ ಹಂಗೆ ಕೇಳಿದ್ರು, ಕೊಡೋಕೆ ಡ್ರಾಪ್ ಮಾಡಿದೆ ಇವಾಗಲೇ. ಸೊ ಅದಾಗಿ ಟೋಟಲ್ 2300 ರೂಪಾಯಿ ಇವತ್ತಾಗಿರೋದು. 2300ರಲ್ಲಿ ಕಂಪ್ಲೀಟ್ 600 ರೂಪಾಯಿ ನಾನು ತೆಗಿತೀನಿ ಗ್ಯಾಸ್ಗೆ. ಅಂದ್ರೆ 600 ಹೋಗಿಲ್ಲ, ಒಂದು 350 ರೂಪಾಯಿ ಗ್ಯಾಸ್ ಹೋಗಿದೆ. ಬಟ್ ಆದರೂ 600 ರೂಪಾಯಿ ಗ್ಯಾಸ್ ತೆಗಿತೀನಿ ಅಂದ್ರೂ 1700 ರೂಪಾಯಿ ಇವತ್ತು ಉಳಿಸಿರೋದು. ಸೊ ನೋಡೋಣ ನಾಳೆ ಎಷ್ಟಾಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ಬಾಯ್.